ಬಿಕ್ಲೋ ಶಿವ ಕೊಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ನಟಿ ರಚಿತಾ ರಾಮ್ಗೂ ಶುರುವಾಗುತ್ತಾ ಸಂಕಷ್ಟ. ರಚಿತಾ ರಾಮ್ಗೆ ಪೊಲೀಸರು ನೋಟಿಸ್ ಕೊಡ್ತಾರ. ಬಿಕ್ಲೋ ಶಿವ ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಕೂಡ ಈಗ ಆರೋಪಿ. ಬಿಕ್ಲೋ ಶಿವ ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಸೇರಿ ಅನೇಕರು ಆರೋಪಿ ಸ್ಥಾನದಲ್ಲಿದ್ದಾರೆ. ಈಗಾಗಲೇ ಪೊಲೀಸರು ಬಿಕ್ಲೋ ಶಿವ ಕೊಲೆ ಸಂಬಂಧ ಭೈರತಿ ಬಸವರಾಜರನ್ನು ಕೂಡ ಫುಲ್ ಡ್ರಿಲ್ ಮಾಡ್ತಿದ್ದಾರೆ. ಇದರ ನಡುವೆ ರಚಿತಾ ರಾಮ್ಗೆ ಒಡವೆ ಕೊಟ್ಟಿದ್ದ ಜಗ್ಗ ಎನ್ನುವಂಥ ವಿಚಾರ, ಅಂದರೆ ಬಿಕ್ಲೋ ಶಿವ ಕೊಲೆ ಪ್ರಕರಣದ ಆರೋಪಿ ಜಗ್ಗ, ಆತ ರೌಡಿ, ಆತ ರಚಿತಾ ರಾಮ್ಗೆ ನೆಕ್ಲೆಸ್ ಕೊಡುವಂತಹ ಫೋಟೋ ಒಂದು ವೈರಲ್ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಿಕ್ಲೋ ಶಿವನ ಕೊಲೆ ಪ್ರಕರಣದಲ್ಲಿ ಎನ್ಕ್ವೈರಿ ಅಂತ ಬಂದಾಗ ನಟಿ ರಚಿತಾ ರಾಮ್ಗೂ ಕೂಡ ಸಂಕಷ್ಟ ಫಿಕ್ಸ್. ಹಾಗಾದರೆ ಕಾರಣ, ನಿಮಗೂ ಜಗ್ಗನಿಗೂ ಏನು ಸಂಬಂಧ? ಜಗ್ಗಿ ಜೊತೆ ಏನಾದರೂ ಸಂಪರ್ಕದಲ್ಲಿದ್ರಾ? ಆತನ ಜೊತೆ ಫೋಟೋ ಬಂದಿದೆ, ಆ ಫೋಟೋದ ಹಿನ್ನೆಲೆ ಏನು? ನಿಮಗೆ ಹೇಗೆ ಆತ ಜ್ಯುವೆಲರಿ ಕೊಡ್ತಾನೆ? ಹಾಗಾಗಿ ಪೊಲೀಸರು ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವ ಸಾಧ್ಯತೆಗಳಿದ್ದಾವೆ. ರಚಿತಾ ರಾಮ್ಗೆ ಚಿನ್ನದ ಒಡವೆ ಕೊಟ್ಟಿದ್ದು ಯಾರು? ಕೊಲೆ ಆರೋಪಿ ಜಗ್ಗನಿಗೂ ರಚಿತಾ ರಾಮ್ಗೂ ಏನು ಸಂಬಂಧ? ನೋಡಿ, ಆ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇದು ರವಿಚಂದ್ರನ್ ಜೊತೆಗೆ ಒಂದು ಸಿನಿಮಾವನ್ನು ಮಾಡುತ್ತಿರುವಂಥ ಸಂದರ್ಭದಲ್ಲಿ ರೌಡಿ ಜಗ್ಗಿ ಆ ರಚಿತಾ ರಾಮ್ ಪಕ್ಕದಲ್ಲಿ ನಿಂತ್ಕೊಂಡು ಅವರಿಗೆ ಜ್ಯುವೆಲರಿ ಗಿಫ್ಟ್ ಕೊಟ್ಟರು, ಏನು ಕೊಟ್ಟರು ಗೊತ್ತಿಲ್ಲ. ಬಟ್ ಜೊತೆಯಲ್ಲಿರ್ತಕ್ಕಂಥದ್ದು ಫೋಟೋ ವೈರಲ್ ಆಗಿದೆ. ಜೊತೆಗೆ ಒಂದು ಸೀರೆಯನ್ನು ಕೂಡ ಕೊಡ್ತಾರೆ. ಆ ಸೀರೆಯನ್ನು ತೆರೆದು ಆ ಸೀರೆಯನ್ನು ನೋಡುವಂತಹ ದೃಶ್ಯವನ್ನು ಫೋಟೋದ ಮುಖಾಂತರವಾಗಿ ನೀವು ಗಮನಿಸ್ತಾ ಇದ್ದೀರಿ. ರಚಿತಾಗೆ ಒಡವೆ ಕೊಟ್ಟಿದ್ದು ಜಗ್ಗನ, ರವಿಚಂದ್ರನ? ಫ್ರೀಡಮ್ ಟಿವಿಯಲ್ಲಿ ರಚ್ಚು ಚಿನ್ನದ ರಹಸ್ಯ ಅನಾವರಣಗೊಳ್ಳುತ್ತೆ. ಹಾಗಾದರೆ ಏನದು? ಸ್ಯಾಂಡಲ್ವುಡ್ನ ಕ್ವೀನ್ ರಚಿತಾ ರಾಮಿಗೂ ರೌಡಿ ಜಗ್ಗನಿಗೂ ಏನು ಸಂಬಂಧ? ಈ ಬಗ್ಗೆ ಒಂದಷ್ಟು ಅಪ್ಡೇಟ್ಸ್ ಗಮನಿಸೋದಾದರೆ, ಸ್ಯಾಂಡಲ್ವುಡ್ ನಟಿ ರಚಿತಾ ರಾಮ್ ವಿಚಾರಣೆ ನಡೆಯುತ್ತಾ? ಅವರಿಗೆ ನೋಟಿಸ್ ಕೊಡಲಾಗುತ್ತಾ? ರವಿ ಬೋಪಣ್ಣ ಸಿನಿಮಾ ಹಾಡೊಂದರಲ್ಲಿ ಕಾಣಿಸಿಕೊಂಡಿದ್ದ ರಚಿತಾ ರಾಮ್, ರವಿ ಬೋಪಣ್ಣ ರವಿಚಂದ್ರನ್ ನಟಿಸಿರುವಂತಹ ಸಿನಿಮಾ. ಆದರೆ ಸಿನಿಮಾದಲ್ಲಿ ಆ ಹಾಡನ್ನು ಬಳಸಿರಲಿಲ್ಲ ರವಿಚಂದ್ರನ್. ಸಂಭಾವನೆ ಬದಲಿಗೆ ರವಿಚಂದ್ರನ್ ಒಡವೆ ಸೀರೆ ಕೊಟ್ಟಿದ್ರಂತೆ. ಸಂಭಾವನೆ ಕೊಡಲಿಲ್ಲ ರವಿಚಂದ್ರನ್, ಒಡವೆ ಸೀರೆ ಕೊಟ್ಟವರೆ. ಬಿಕ್ಲೋ ಶಿವ ಕೊಲೆ ಬೆನ್ನಲ್ಲೇ ರಚ್ಚು ಜಗ್ಗನ ಫೋಟೋ ವೈರಲ್ ಆಗಿದೆ. ಆದರೆ ಜಗ್ಗನಿಗೂ ರಚಿತಾಗೂ ಯಾವುದೇ ನೇರ ಲಿಂಕ್ ಇಲ್ಲವಂತೆ. ಪೊಲೀಸರು ನೋಟಿಸ್ ಕೊಟ್ಟರೆ ವಿಚಾರಣೆ ಎದುರಿಸುವೆ ಎಂದ ನಟಿ ರಚಿತಾ ರಾಮ್. ಸ್ಯಾಂಡಲ್ವುಡ್ ನಟಿ ರಚಿತಾ ರಾಮ್ ವಿಚಾರಣೆ ನಡೆಯುತ್ತಾ? ಹಾಗಾದ್ರೆ ರವಿ ಬೋಪಣ್ಣ ಎನ್ನುವಂಥ ಸಿನಿಮಾದಲ್ಲಿ ನಟಿ ರಚಿತಾ ಒಂದು ಹಾಡಲ್ಲಿ ಬಂದು ಹೋಗ್ತಾರೆ. ಆ ಸಿನಿಮಾದ ಕಂಪ್ಲೀಟ್ ಆಗಿ ಏನು ಅವರು ನಟಿಸಿಲ್ಲ, ಒಂದು ಸಿನಿಮಾದ ಹಾಡೊಂದರಲ್ಲಿ ಬಂದು ಹೋಗ್ತಾರೆ ರವಿ ಬೋಪಣ್ಣ ಎನ್ನುವಂಥ ಸಿನಿಮಾ ಅದು. ಸೊ ಆ ಹಾಡಲ್ಲಿ ಪಾತ್ರ ವಹಿಸಿದ್ದಕ್ಕೆ ಅವರಿಗೆ ಸಂಭಾವನೆ ಕೊಡಬೇಕಾಗಿ ಬರುತ್ತೆ. ಆ ಸಂಭಾವನೆಯ ಬದಲಾಗಿ ಸೀರೆ ಮತ್ತು ನೆಕ್ಲೆಸ್ ಕೊಟ್ಟರು ಎನ್ನುವಂತಹದ್ದು ರಚಿತಾ ರಾಮ್ ಹೇಳ್ಕೊತಾ ಇರುವಂತಹ ಕ್ಲಾರಿಟಿ. ಇನ್ನೇನಾದರೂ ಪೊಲೀಸರು ನೋಟಿಸ್ ಕೊಟ್ಟಿದ್ದೇ ಆದಲ್ಲಿ ಒಂದು ಸಂದೇಹ, ಒಂದು ಸಂಶಯ ಬಂದರೆ ಅದನ್ನು ಕ್ಲಿಯರ್ ಮಾಡ್ಕೋಬೇಕು ಪೊಲೀಸರು. ಹಾಗಾಗಿ ಅವರಿಗೆ ನೋಟಿಸನ್ನು ಕೊಡಬಹುದು. ಕೊಟ್ಟರೆ ನಾನು ಹೋಗಿ ವಿಚಾರಣೆಗೆ ಹಾಜರಾಗ್ತೀನಿ ಅಂಥೇಳಿ ನಟಿ ರಚಿತಾ ರಾಮ್ ಹೇಳ್ಕೊಂಡಿದ್ದಾರೆ. ಜೊತೆಗೆ ನನಗೂ ಜಗ್ಗಿ ಅಂದರೆ ರೌಡಿ ಜಗ್ಗನಿಗೂ ಯಾವುದೇ ತರಹದ ಸಂಪರ್ಕ ಇಲ್ಲ ಅಂಥೇಳಿ ಗಡ್ಡಿ ಮುರಿದ ಹಾಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟಿರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.